ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಆ್ಯಂಡ್ ಬ್ಲಾಗ್ಸ್. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಆ ದೇವರು ನಿಮಗೆ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಕೂಡ ಹಿಂದ್ಗಡೆ ಇದ್ದಾಳೆ. ಹಾಗೆ ನಮ್ಮ ನಾದಿನಿ ಕೂಡ ಇಲ್ಲಿ. ನಮ್ಮ ನಾದಿನಿನ ಪಿಕ್ ಮಾಡೋಣ ಅಂತ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೀವಿ. ನಾವು ಕಾರಲ್ಲೇ ಹೋಗೋಣ ಅಂತ. ನಮಗೆ ಇಲ್ಲಿ ಹಾಸನ ಹತ್ತಿರ ಆಗುತ್ತೆ, ಒಂದು 40 ಮಿನಿಟ್ಸ್ ಜರ್ನಿ ಅಷ್ಟೇ. ಹಾಗಾಗಿ ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಸನಾಂಬ ದೇವಸ್ಥಾನ ಇಲ್ಲಿಂದ ನಮಗೆ 40 ಮಿನಿಟ್ಸ್ ದೂರ ಆಗುತ್ತೆ ಹಾಸನ ನಮಗೆ ಅಷ್ಟೇ. ಇವಾಗ ಜರ್ನಿನ ಶುರು ಮಾಡ್ಕೊಂಡಿದ್ದೀವಿ. ಅರೌಂಡ್ ಮಧ್ಯಾಹ್ನ 2:15 ನಾವು ಮನೆಯಿಂದ ಬಿಟ್ವಿ. ಇಲ್ಲಿ ಹೋಗ್ತಾ ನೋಡ್ಬೋದು ಮಳೆ ಮೋಡ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನಮಗೆ 3 ದಿನದಿಂದ ಜೋರಾಗಿ ಮಳೆ ಬರ್ತಾ ಇದೆ. ಇವತ್ತು ಮಳೆ ಬರೋ ಸೂಚನೆಗಳೆಲ್ಲ ಕಾಣಿಸ್ತಾ ಇದೆ ನಮಗೆ. ಹಾಗಾಗಿ ನಾವು ಸ್ವಲ್ಪ ಇದಾಯಿತು, ನಮಗೆ ಮಳೆ ಬಂದುಬಿಡುತ್ತೇನೋ ದರ್ಶನಕ್ಕೆ ನಿಂತಾಗ ಅಂತ ಅಂದ್ಕೊಂಡ್ವಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಹಬ್ಬದ ದಿನ ಅಷ್ಟು ರಶ್ ಇರಲ್ಲ ಹಾಸನಾಂಬದ ದರ್ಶನಕ್ಕೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ತುಂಬಾ ರಶ್ ಇತ್ತು. ನೀವು ಮುಂದೆ ನಿಮಗೆ ತೋರಿಸ್ತೀನಿ ಎಷ್ಟು ರಶ್ ಇತ್ತು ಅಂತ. ಈಗ ನಾವು ಹಾಸನ್ಗೆ ಎಂಟ್ರಿ ಆದ್ವಿ. ಹಾಸನ್ಗೆ ನಮಗೆ ತುಂಬ ಹೊತ್ತೇನು ಹಿಡಿಯಲ್ಲ, ಹಾಗಾಗಿ ಬೇಗನೆ ಬಂದುಬಿಟ್ವಿ. ಈಗ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಆಮೇಲೆ ಸಿಟಿ ಫುಲ್ಲು ಲೈಟ್ ಅರೇಂಜ್ಮೆಂಟ್ನಂತೂ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ನೈಟಲ್ಲಿ ತೋರಿಸ್ತೀನಿ ನೋಡಿ. ಇದು ಧರ್ಮ ದರ್ಶನಕ್ಕೆ ಇಲ್ಲಿ ಫ್ರೀ ದರ್ಶನ ಇರುತ್ತಲ್ಲ, ಅದಕ್ಕೆ ನಿಂತ್ಕೊಂಡ್ವಿ. ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ. ನಾವು ಹೇಗಿದ್ರು ಬಂದುಬಿಟ್ಟಿದ್ದೀವಿ, ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡ್ಬಿಟ್ವಿ ದರ್ಶನಕ್ಕೆ. ಹಾಗೆ ನೋಡಿ ನಮ್ಗೆ ಇಲ್ಲಿ ಒಂಥರ ಆಗ್ತಿದೆ. ಇವಾಗ ದರ್ಶನಕ್ಕೇನೋ ಬಂದುಬಿಟ್ವಿ. ರಶ್ ಅಂದರೆ ರಶ್ಶು ಎಷ್ಟೊತ್ತು ಹಿಡಿಯುತ್ತೆ ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ಆಮೇಲೆ ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋವರೆಗೂ ಅಲ್ಲೇ ಸುತ್ತಿ ಒಂದು 6 ಕಿಲೋಮೀಟ್ರ್ ದೂರ ಇದೆ ಅಂತೆ ದೇವಸ್ಥಾನ. ಇಲ್ಲಿಂದ 6 ಕಿಲೋಮೀಟ್ರು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೋದಂತೆ. ಇಲ್ಲಿ ನೋಡಿ ಹಾಸನಾಂಬ ದರ್ಶನ ನೀವು ಮಾಡ್ಕೊಂಬಿಡಿ. ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ನಿಮಗೆ ಇಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಹಾಗೆ ನೋಡಿ ನಮ್ಮ ಫೇಸಸ್ ಎಲ್ಲ ಹೇಗಾಗೋಗಿದೆ ನಿಮಗೆ ಕಾಣಿಸ್ತಿದೆಯಾ? ಎಲ್ಲಿಂದ ಎಲ್ಲಿವರೆಗೂ ಬರೀ ಜನಗಳೇ ಕಾಣಿಸ್ತಾ ಇದ್ದಾರೆ, ರಶ್ಶೇ ಕಾಣಿಸ್ತಾ ಇದೆ ನಿಮಗೆ. ಈ ಥರ ಸುತ್ಕೊಂಡು ಹೋಗೋವಂಥದ್ದೇ ಒಂದು 3-4 ಇದೆ. ಆಮೇಲೆ ಅಲ್ಲಿಗೂ ನೋಡಿ ಕತ್ತಾಗೋಯ್ತು. ನಾವು ಮಧ್ಯಾಹ್ನ 4:15 ನಿಂತ್ಕೊಂಡಿದ್ದವ್ರು ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ, ದೇವಸ್ಥಾನದ ಬಾಗಿಲಿಗೆ ಬರೋಷ್ಟೊತ್ತಿಗೆ, ಫ್ರಂಟಿಗೆ ಬರೋಷ್ಟೊತ್ತಿಗೆ ಅರೌಂಡ್ 6:45 7 ಗಂಟೆನೇ ಆಗೋಗಿತ್ತು. ಅಷ್ಟು ಲೇಟಾಗಿತ್ತು. ಲೆಕ್ಕ ಹಾಕಿ ಮಿನಿಮಮ್ 2 ಅವರ್ಸಿಂದ 3 ಅವರ್ಸ್ ಬೇಕಾಗುತ್ತೆ ಜರ್ನಿ ಅಲ್ಲ ಇದಕ್ಕೆ ದರ್ಶನಕ್ಕೆ. ನೋಡಿ ಗೋಪುರ ಹಾಗೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ಮಾತ್ರ ಲೈಟ್ ಅರೇಂಜ್ಮೆಂಟ್ ಆಗಲಿ, ಫ್ಲವರ್ ಡೆಕೋರೇಷನ್ ಆಗಲಿ, ನಿಮಗೆ ಒಳಗಡೆ ಇವಾಗ ತೋರಿಸ್ತೀನಿ ನೋಡಿ. ಎಷ್ಟು ಸಖತ್ತಾಗಿತ್ತಂದರೆ ಅಷ್ಟು ಸಖತ್ತಾಗಿ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಲೈಟ್ ಅರೇಂಜ್ಮೆಂಟ್ ನೋಡಿ, ನೀವು ಫ್ಲವರ್ ಡೆಕೋರೇಷನ್ ನೋಡಿ, ಒಂದಂದರೆ ಒಂದು ಎಲ್ಲದು ಕಣ್ಣು ಕುಗ್ತಾ ಇತ್ತು. ಯಾವ ಕಡೆ ಕಣ್ಣು ಹಾಯಿಸ್ತಿ ನೋಡೋಣ ಅನ್ನೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನದ ಫ್ರಂಟ್ ಇದು ನೋಡಿ, ನಿಮ್ಗೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂದರೆ ಫ್ಲವರ್ ಡೆಕೋರೇಷನ್ನು ಹಾಗೆ ಆ ಲೈಟ್ ಅರೇಂಜ್ಮೆಂಟು ಕಣ್ಣು ಕುಗ್ತಾ ಇತ್ತು, ಅಷ್ಟು ಚೆನ್ನಾಗಿದೆ. ಇಲ್ಲಿಂದ ನಾವು ಒಳಗಡೆ ಹೋದ್ವಿ. ಅಟ್ಲೀಸ್ಟ್ ಇಲ್ಲಾದರೂ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಡೈರೆಕ್ಟಾಗಿ ದರ್ಶನಕ್ಕೆ ಕಳಿಸ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲ, ಇಲ್ಲೂ ಸುತ್ತಿಸ್ತಾ ಇದ್ದಾರೆ ನೋಡಿ, ಎಷ್ಟು ರಶ್ ಇದೆ ನೋಡಿ. ಇಲ್ಲೂ ಎಷ್ಟು ಟರ್ನ್ಗಳನ್ನ ತಿರುಗಬೇಕು ಅಂದರೆ ಅಲ್ಲಲ್ಲೇ ತಿರುಗ್ತಾ ಇದ್ವಿ. ತಿರ್ಕೊಂಡು ಮತ್ತೆ ಇವಾಗ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ಹಿಡಿದ್ಬಿಡ್ತು ನಮಗಂತೂ. ಅರೌಂಡ್ 3 ಅವರ್ಸ್ ಮೇಲೇ ಆಯಿತು ಅನಿಸುತ್ತೆ. ನಾವು ಟೈಮು ಹೊರಗಡೆ ಬಂದಾಗ 7:30 8 ಗಂಟೆ ಆಗಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ ಅಷ್ಟೇ ಆಗಿತ್ತು. ಎಲ್ಲ ಮಾಡಿದ್ರು ಗೊತ್ತಾ ನೋಡಿ.
ದರ್ಶನ ಸಮಯದಲ್ಲಿ ಬದಲಾವಣೆ. ಅಂದರೆ ಅಕ್ಟೋಬರ್ 21ರಂದು ದೇವಿಯ ಅಲಂಕಾರ ಕಾರ್ಯ ನಡೆಯುವುದರಿಂದ ರಾತ್ರಿ 9 ಗಂಟೆಗೆ ದರ್ಶನವನ್ನು ನಿಲ್ಲಿಸಲಾಗುತ್ತದೆ. ನಾಳೆ ಅಂದರೆ ಅಕ್ಟೋಬರ್ ಅಂದರೆ ಅದಕ್ಕೆ ಮುಖ್ಯ ಕಾರಣರು ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು. ಅವರ ಸ್ವಚ್ಛತಾ ಕಾರ್ಯವನ್ನು ಜಿಲ್ಲಾಡಳಿತ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಶ್ಲಾಘನೆ ಮಾಡುತ್ತಾರೆ. ಬಾಗಿಲಿನ ಹೊಂದಲಾಗ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ತಾಯಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೊನೆಗೂ ಗರ್ಭಗುಡಿ ಹತ್ರಕ್ಕೆ ಬಂದ್ವಿ. ದೇವಸ್ಥಾನದ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ಇದು ಹಾಸನ ದೇವ ಗರ್ಭಗುಡಿಯ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಒಳಗಡೆ ನೀವು ನೋಡ್ತಾ ಇರ್ಬೋದು. ನಮಗೆ ಕೊನೆಗೂ ಸಿಕ್ತಲ್ಲ ಅಂತ ಖುಷಿ ಆಯಿತು. ಇಲ್ಲಿಂದ ಬೇಗ ಬೇಗ ಕಳಿಸ್ಬಿಡ್ತಾ ಇದ್ದಾರೆ. ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆಗೆ ಬಂದ್ವಿ. ಹಾಸನಮ್ಮ ದರ್ಶನ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಾಯಿತು. ಇವಾಗ ಆ ಸೈಡ್ ನೋಡಿದ್ರಲ್ಲ, ಇದು ದೇವಸ್ಥಾನದ ಈ ಕಡೆ ಸೈಡು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಅಲ್ಲಿ ನಿಮಗೆ ಒಂದು ಫ್ಲವರ್ ಡೆಕೋರೇಷನ್ ಕಾಣಿಸ್ತಾ ಇದೆಯಲ್ಲ, ಅದು ಸರ್ಪ ಅನಿಸುತ್ತೆ. ಹಾಗೆ ಹಿಂಗೆ ಮುಂದಕ್ಕೆ ಹೋದರೆ ಇಲ್ಲಿ ಕಳಸ, ಆಮೇಲೆ ವಿಧವಾದ ಅಲಂಕಾರಗಳನ್ನ ಮಾಡಿದ್ದಾರೆ. ಫ್ಲವರಲ್ಲಿ ಡೆಕೋರೇಷನ್ನ ಮಾಡಿದ್ದಾರೆ. ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಈ ರಶ್ಗೆ ಏನು ವೀಡಿಯೋಸ್ ಜಾಸ್ತಿ ಆಗಲಿಲ್ಲ, ಫೋಟೋಸ್ ಜಾಸ್ತಿ ತೆಗೆಸ್ಕೊಳಕ್ಕಾಗಲಿಲ್ಲ ರಶ್ನಲ್ಲಿ. ಹಾಗಾಗಿ ಇರಬೇಕು ಅಂತ ಅನ್ಸುತ್ತೆ. ನನಗೆ ಇಷ್ಟ ಆಗುತ್ತೆ ಅಷ್ಟು ವಿಡಿಯೋನ ನಾನು ಕವರ್ ಮಾಡಿ ಕಾಣಿಸ್ತಾ ಇರೋದು ಶಂಖ ಚಕ್ರ, ಹಾಗೆ ನಾಮ ಕೂಡ ಇದೆ, ವೆಂಕಟೇಶ್ವರ ಫೋಟೋ ಕೂಡ ಇದೆ. ಇಲ್ಲಿ ಪಕ್ಕದಲ್ಲೇ ಗಣಪತಿಯ ಒಂದು ಮೂರ್ತಿನೂ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದು ಗೋಪುರ. ಹಾಗೆ ಇಲ್ಲಿಂದ ವಾಪಸ್ಸು ನಾವು ಮನೆಗೆ ಹೊರಟ್ಬಿಟ್ವಿ. ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಅಲ್ಲಿ. ಆಲ್ರೆಡಿ ನಮಗೆ ಸುಸ್ತಾಗೋಗಿತ್ತು. ಮನೆಗೆ ಹೊರಟ್ಬಿಟ್ವಿ. ಈ ಕಡೆಯಿಂದ ಹೊರಗಡೆ ಬಂದರೆ ನಿಮಗೆ ಅಲ್ಲಿ ಕೂಡ ನಿಮಗೆ ಲೈಟ್ ಅರೇಂಜ್ಮೆಂಟ್ ಕಾಣಿಸುತ್ತೆ. ಆಮೇಲೆ ಇಲ್ಲಿ ನಿಮಗೆ ಪ್ರಸಾದ ಕೂಡ ಫ್ರೀಯಾಗಿ ಸಿಗುತ್ತೆ. ನಮಗೆ ಪೊಂಗಲ್ ಸಿಕ್ತು. ಟೋಕನ್ ತೊಗೊಂಡು ಪ್ರಸಾದ ತೊಗೊಂಡ್ವಿ. ಅರೇಂಜ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಇದು ಪ್ರಸಾದದ ಕೌಂಟ್ರು ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ತಾ ಇರಬೇಕು ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಪ್ರಸಾದನ ತೊಗೊಂಡು ತಿಂದ್ಕೊಂಡು ಹಾಗೆ ನಾವು ಮತ್ತು ಈ ಕಡೆಗೆ ಬಂದರೆ ಲೈಟ್ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿದೆ. ನಿಮಗೆ ತೋರಿಸ್ತಿದ್ದೀರಿ ನೋಡಿ. ಇಡೀ ಫುಲ್ಲು ಹಾಸನ ಫುಲ್ಲು ಸಿಟಿ ಫುಲ್ಲು ಇದೇ ಥರನೇ ಇದೆ. ಒಂದೊಂದು ರೀತಿಯಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಂದೊಂದು ಏರಿಯಾದಲ್ಲಿ, ಒಂದೊಂದು ರೋಡಲ್ಲಿ. ನಾವು ಇವಾಗ ಮನೆಗೆ ರಿಟರ್ನ್ ಆಗಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿತ್ತು. ನನ್ನ ಮಗಳು ಪಟಾಕಿ ಬೇಕು ಅಂತ ಬೆಳಗ್ಗೆಯಿಂದ ಇದು ಮಾಡ್ತಾ ಇದ್ಲು, ಹಠ ಮಾಡ್ತಾ ಇದ್ಲು. ಹಾಸನಾಂಬೆ ದಾರಿ ಮುಗಿಸ್ಕೊಂಡು ಬರ್ತಾ ರೋಡಲ್ಲೇ ಪಟಾಕಿಗಳನ್ನ ತಗೊಂಡು ಮನೆಗೆ ಬಂದ್ವಿ. ಇಲ್ಲಿ ಪಟಾಕಿಗಳನ್ನ ಎಲ್ಲರೂ ಹಚ್ತಾ ಇದ್ದೀವಿ. ನಾನು ಕೂಡ ಹಚ್ಚಿ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಿಕೊಂಡೆ. ನಾನು ದೊಡ್ಡ ಪಟಾಕಿ ಎಲ್ಲ ಹಚ್ಚಲ್ಲ, ಚಿಕ್ಕದಾಗಿ ಈ ಫ್ಲವರ್ ಪಾಟು ಬರುತ್ತಲ್ಲ ಆ ಥರದ್ದೆಲ್ಲ ಚಿಕ್ಕದಾಗಿ ಹಚ್ಚಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ವಿ. ನನ್ನ ಮಗಳು ಕೂಡ ಹಚ್ಚಿ ಖುಷಿ ಪಟ್ಲವಳು. ಸ್ವಲ್ಪ ಇದು ಏನಂತಾರೆ, ಪೊಲ್ಯೂಷನ್ ಅಂತಲೇ ಅನ್ಬೋದು. ಆದರೂ ವರ್ಷಕ್ಕೊಂದು ಸತಿ ಅಲ್ವಾ ನಡೆಯುತ್ತೆ ಅಂತ ಮಕ್ಳಿಗೆ ಕೊಡಿಸೋದು. ಇಲ್ಲಿ ನೋಡಿ ನನ್ನ ಮಗಳು ಹಚ್ತಾ ಇದ್ದಾಳೆ. ಅವಳಿಗೆ ಭಯನೂ ಆಗ್ತಾಯಿದೆ, ಆದರೂ ಹಚ್ಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ನೋಡಿ. ಇದೇ ರೀತಿಯಾಗಿ ಹಬ್ಬನ ಎಲ್ಲರೂ ಹೇಗೆ ಆಚರಿಸ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸಿ. ಇವತ್ತಿನ ವಿಡಿಯೋ ಇಷ್ಟೇ. ಹಾಗಾದರೆ ನಾನು ಬರ್ತೀನಿ. ಬಾಯ್.